ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿ ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 70 ಅಂದರೆ 70ನೇ ದಿನ ಏನೇನಾಯಿತು, ಮೈನ್ ಪಾಯಿಂಟ್ಸು, ಯಾರು ಸೇಫ್ ಆದರು, ಯಾರು ಈ ವಾರ ಮನೆಯಿಂದ ಹೋದ್ರ ಹೊರಗಡೆ ಹೋಗಿಲ್ವಾ ಅನ್ನೋದ್ರ ಬಗ್ಗೆ ವಿಚಾರದ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ನಂಬರ್ 1 ಅದರಲ್ಲಿ ಏನಾಯಿತು ಅಂದರೆ ತ್ರಿವಿಕ್ರಮ್ ಅವರು ಭವ್ಯ ಹತ್ರ ಕೂತ್ಕೊಂಡು ಹೇಳ್ತಾರೆ ಏನಂದ್ರೆ ನನ್ನ ಹತ್ರ ಯಾವುದೇ ಆಗಲಿ ಡೌಟ್ ಬಂದು ಕೇಳಬೇಡ, ನನ್ನ ಹತ್ರ ಬಂದು ಹಳಬೇಡ ಅಂತ ಅಂದ್ಬಿಟ್ಟು. ಈ ವಿಚಾರ ಯಾಕೆ ಹೇಳ್ತಾರೆ ನಿನ್ನೆ ನಡೆದಿರ್ತಕ್ಕಂಥ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡಿರ್ತಾರಲ್ಲ, ಅದರಿಂದ ತ್ರಿವಿಕ್ರಮ್ ಅವರು ಸ್ವಲ್ಪ ಯೋಚನೆ ಮಾಡಿ ಇದನ್ನ ಮಾತಾಡ್ತಾರೆ. ನನ್ನ ಹತ್ರ ಏನು ಬಂದು ಡೌಟ್ ಕೇಳಬೇಡ, ಹಳಬೇಡ, ನೀನು ಪಾಡ್ ನೀನು ನನ್ನ ಪಾಡ್ ನಾನು ಇಡ್ತೀನಿ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಅವರು ಹೇಳ್ತಾರೆ. ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂದರೆ ಕಿಚ್ಚ ಸುತ್ತರು ಒಂದು ಟಾಸ್ಕ್ ಕೊಡ್ತಾರೆ. ಏನಂದರೆ ಬಲೂನ್ ಟಾಸ್ಕ್. ಬಲೂನು ಹೂಬಿಟ್ಟಿರ್ತಾರೆ. ಅದರಲ್ಲಿ ಆ ಒಂದು ಹೇರ್ನ ಒಳಗಡೆ ಹೇಳ್ಕೊಂಡು ಒಂದು ಡೈಲಾಗ್ ಡೈಲಾಗ್ ಹೇಳಬೇಕು ಅಂತ ಬರುತ್ತೆ. ಮನೆ ಮಂದಿ ಎಲ್ಲರೂ ಅದು ಮಾಡ್ತಾರೆ. ಅಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಗಿಫ್ಟ್ ಕಳಿಸ್ಕೊಡ್ತೀನಿ ಅಂತ ಅಂದಿರ್ತಾರೆ. ಅದರಲ್ಲಿ ಬಂದು ಭವ್ಯ ಅವರು ವಿನ್ ಆಗ್ತಾರೆ. ಅವ್ರಿಗೆ ಜಿಲೇಬಿನ ಕಳಿಸ್ಕೊಡ್ತಾರೆ. ಒಂದಾಯಿತು. ಅಂದರೆ ಎಲ್ಲರೂ ಹಂಚ್ಕೊಂಡು ತಿನ್ನೋ ಥರ. ನೆಕ್ಸ್ಟ್ ಪಾಯಿಂಟ್ ಏನಾಯ್ತು ಅಂದರೆ ಆ್ಯಕ್ಚುಲಿ ಇನ್ನೂ ಒಂದು ಸುದೀಪ್ ಸರ್ ಹೇಳ್ತಾರೆ ಅಂದರೆ ಈ ಒಂದು ಎಪಿಸೋಡು ಬಿಗ್ ಬಾಸ್ ಸೀಸನ್ 11 TRP ಯಾವ ಲೆವೆಲಲ್ಲಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಹೋದ ಒಂದು 10 ಸೀಸನಲ್ಲಿ ಬಂದ್ಬಿಟ್ಟು 11.5 ಇತ್ತು ಏನಾದ್ರು TRP. ಈ ಸಲ ಬಂದ್ಬಿಟ್ಟು 12 ಇದೆ, 12 ಇದೆ, ಇನ್ನೂ ಜಾಸ್ತಿನೇ ಆಗಿದೆ. ಇನ್ನು ಅದನ್ನು ಜಾಸ್ತಿ ಮಾಡ್ಬೇಕಂತಂದರೆ ನೀವು ಅದಕ್ಕೆ ಎಫರ್ಟ್ ಹಾಕಬೇಕು, ನೀವು ಚೆನ್ನಾಗಿ ಆಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಒಂದು ಚೆನ್ನಾಗಿ ಆಡೋದಕ್ಕೋಸ್ಕರ ಈ TRP ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸುದೀಪ್ ಸರ್ ಹೇಳ್ತಾರೆ. ನೆಕ್ಸ್ಟ್ ಅದನ್ನೇ ಇಟ್ಕೊಂಡು ಮನೆ ಮಂದಿಗೆಲ್ಲನೂ ಒಂದು ಟಾಸ್ಕ್ ಕೊಡ್ತಾರೆ. ಏನಂದರೆ ಒಂದು ಯಾರ್ಯಾರು ಯಾವ್ಯಾವ ಪ್ಲೇಸಲ್ಲಿ ಇರ್ತಾರೆ 12 ಇದೆಯಲ್ಲ ಇವಾಗ TRP ಲೆಕ್ಕದಲ್ಲಿ, ಅದೇ ಥರನೇ ಒಂದು ಸ್ಟೆಪ್ ಅಂತ ಅಂದ್ಬಿಟ್ಟು ಒಂದು ಇದು ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ಯಾವ ಪ್ಲೇಸಲ್ಲಿ 1, 2, 3, 4, 12 ಇರ್ತಾರೆ. ಅಲ್ಲಿ ಯಾರ್ಯಾರು ಯಾವ ಪ್ಲೇಸ್ ಅಂತ ಹೇಳ್ತಾರೆ. ಒಬ್ಬೊಬ್ಬರು ಮುಂದೆ ಒಂದೊಂದು ಪ್ಲೇಸಲ್ಲಿ ಇಟ್ಟು ಒಂದೊಂದು ಸೂಕ್ತವಾದ ಕಾರಣ ಕೊಡ್ತಾರೆ. ಫುಲ್ ವಿಡಿಯೋ ಬೇಕು ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಾಯಿತು, ನೆಕ್ಸ್ಟ್ ಸೇಫ್ ಆಗೋ ಕಂಟೆಸ್ಟ್ ಬಂದ್ಬಿಟ್ಟು ಭವ್ಯ ಅವರು ಸೇಫ್ ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಿಟ್ಟು SR ಬೋರ್ಡ್ ಬರುತ್ತೆ. ಅದರಲ್ಲಿ ಕಿಚ್ಚ ಸುದೀಪ್ ಒಂದು ಕ್ವಶನ್ ಕೇಳ್ತಾರೆ. ಮಂಜು ಅವರು ಮನ್ಸಿಗೆ ತರ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಒಬ್ಬರು ಒಂದು ರೀಸನ್ ಕೊಟ್ಬಿಟ್ಟು ಹೌದು ಅಂತ ಅಂದ್ಬಿಟ್ಟು ಗೌತಮಿ ಸರ್ ಹೌದು ಅಂತಂತಾರೆ. ಆ ಫುಲ್ ವಿಡಿಯೋ ಬೇಕಾ ನೀವು ಜಿಯೋ ಸಿನಿಮಾದಲ್ಲಿ ಸಿಗುತ್ತೆ. ನೆಕ್ಸ್ಟ್ ಯಾರು ಸೇಫ್ ಆಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೇಫ್ ಬಂದ್ಬಿಟ್ಟು ಮೋಕ್ಷಿತ್ ಅವ್ರು ಸೇಫ್ ಆಗ್ತಾರೆ. ನೆಕ್ಸ್ಟ್ ಮಂಜು ಅವರು ಸೇಫ್ ಆಗ್ತಾರೆ. ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವರು ಸೇಫ್ ಆಗ್ತಾರೆ. ಇಷ್ಟು ಜನ ಸೇಫ್ ಆಗ್ತಾರೆ. ನೆಕ್ಸ್ಟ್ ಇನ್ನಿಬ್ರು ಯಾರು ಉಳಿದಿರಿ, ಚೈತ್ರ ಅವರು, ಐಶ್ವರ್ಯ ಅವರು. ಇವರಿಬ್ಬರಲ್ಲಿ ಯಾರು ಅಂತ ಅಂದ್ಬಿಟ್ಟು ಆಕ್ಚುಲಿ ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಆಕ್ಚುಲಿ ಐಶ್ವರ್ಯ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅವರಿಬ್ರಿಗೂ. ಒಬ್ಬರು ಒಂದು ಇದರಲ್ಲಿ ಎರಡು ರೂಮ್ ಇರ್ತಾರೆ. ಅಲ್ಲಿ ಒಬ್ಬರು ಒಂದು ರೂಮಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಕಿಚಸ್ ಬರುತ್ತೆ. ಅದರಲ್ಲಿ ಯಾರು ಸೇಫ್ ಆಗ್ತಾರೋ ಅವ್ರು ಮನೆ ಒಳಗಡೆ ಬರ್ಬೋದು ಅಂದ್ಬಿಟ್ಟು ಅದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಐಶ್ವರ್ಯ ಸೇಫ್ ಆಗ್ತಾರೆ, ಮನೆ ಒಳಗಡೆ ಬರ್ತಾರೆ. ಇನ್ನು ಚೈತ್ರ ಅವ್ರು ಇರ್ತಾರೆ. ಆಕ್ಚುಲಿ ಅವ್ರಿಗೆ ಸೇಫ್ ಅಂತ ಹೇಳಿರಲ್ಲ, ಏನು ಟಾಸ್ಕ್ ಕೊಟ್ಟಿರ್ತಾರಂತೆ ಬಿಗ್ ಬಾಸ್, ಒಂದು ಮನೇಲಿ ಮಾತಾಡ್ತಕ್ಕಂಥ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂದ್ಬಿಟ್ಟು ಕೇಳಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ರೂಮಲ್ಲಿ ಹೇಳಿ ಅದನ್ನ ಹೇಳ್ತಾರೆ. ಆ ಒಂದು ಟಾಸ್ಕ್ ಈ ರೀತಿ ಕೊಟ್ಟಿರ್ತಾರೆ. ಆಕ್ಚುಲಿ ಇನ್ನ ಯಾರು ಈ ವಾರ ಮನೆಯಿಂದ ಹೊರಗಡೆ ಹೋಗಿಲ್ಲ. ಇದ್ರ ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 70 ಅಂದರೆ 70ನೇ ದಿನ ಭಾನುವಾರ ಆಗಿರ್ತಕ್ಕಂಥ ಇದರಲ್ಲಿ ಇನ್ನ ಮನೆಯಿಂದ ಹೋಗಿಲ್ಲ ಯಾರು. ಅದನ್ನ ಎಪಿಸೋಡು ಇದು ನಾನು ಮಾತಾಡ್ತಾ ಇರೋದು ಭಾನುವಾರ ಆಗಿರ್ತಕ್ಕಂಥ ಎಪಿಸೋಡು. ನೆಕ್ಸ್ಟ್ ಸೋಮವಾರ ಆಗೋ ಎಪಿಸೋಡಲ್ಲಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಯಾರು ಹೋಗಿಲ್ಲ ಈ ಮನೆಯಿಂದ, ಇದನ್ನು ತಿಳಿಸ್ಕೊಡೋಣ ಅಂದ್ಬಿಟ್ಟು ಇಷ್ಟ ಆಗಿದ್ರೆ ಈ ವಿಡಿಯೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಥರನ ಹೆಚ್ಚಿನ ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಸಿ ಯು, ಬಾಯ್.